ನೋಡಿ ಎಷ್ಟು ಚೆನ್ನಾಗಿ ಉಜ್ಜಿ ಅವರು ಎಲಿಫೆಂಟ್ಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಕ್ರಾಬ್ ಉರಿತಾ ಇರೋದು ಅವನು ನೋಡೋದು. ಬೋಟ್ ಹೌಸ್ ಕಾಣ್ತಾ ಇದೆ ನೋಡಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇನ್ನೂ ಯಾರೂ ಎದ್ದಿಲ್ಲ, ನಾನು ಮಾತ್ರ ಎದ್ದೀನಿ. ಬನ್ನಿ, ಎಷ್ಟು ಪ್ಲೆಸೆಂಟಾಗಿ ಅಂತ ಅನಿಸ್ತಾ ಇದೆ. ಪೀಸ್ಫುಲ್ ಆಗಿದೆ ವೆದರು. ಯಾಕಂದರೆ ಲಾಸ್ಟ್ ನೈಟು ಸಿಕ್ಕಾಪಟ್ಟೆ ಜೋರು ಮಳೆ ಬಂತು. ನಾನು ಕುಡಿತಾ ಇದ್ದೀನಿ ಆ್ಯಪಲ್ ಸೈಡರ್ ವೆನಿಗರ್ ವಿತ್ ಹಾಟ್ ವಾಟರು, ಸ್ವಲ್ಪ ರಿಫ್ರೆಶ್ ಆಗೋಣ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ಹ್ಯುಮಿಡಿಟಿ ಅಷ್ಟೇ ಇದೆ, ಒಂಥರ ಮೈಯೆಲ್ಲ ಸ್ವೆಟಿ ಅಂತ ಅನಿಸುತ್ತೆ. ಗೈಸ್, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಬಾಯ್ಲ್ಡ್ ಎಗ್ ಇದೆ ಗಾಯ್ಸ್, ಬಾಯ್ಲ್ಡ್ ಎಗ್ ತಿಂತೀನಿ. ಇಲ್ಲಿ ಮಫಿನ್ಸ್ ಇದೆ, ನೋಡೋಣ. ಬ್ರೆಡ್ ಬಟರ್ ಜಾಮು ಇದೆ, ಅದು ತಿನ್ಬೋದು. ದೋಸೆ ಸಾಂಬಾರಿದೆ, ನೋಡೋಣ, ಟೇಸ್ಟ್ ಮಾಡೋಣ. ಇಡ್ಲಿ ಇದೇನಿದು ಉಪ್ಮಾ ಆ್ಯಂಡ್ ಪೀಸ್ ಕರಿ ಇದೆ, ಅದು ನಮಗೆ ಬೇಡ. ವಾಟರ್ಮೆಲನ್ ಜ್ಯೂಸು ಕುಡಿಯೋಣ. ಓಕೆ, ಡನ್. ಇಡ್ಲಿ ಚಟ್ನಿ ಇದೆ, ಓಕೆ, ಟೇಸ್ಟ್ ಮಾಡ್ಬೋದು. ಕೆಲಾಕ್ಸು ಫ್ರೂಟ್ಸ್ ಚೆನ್ನಾಗಿ ತಿನ್ನೋಣ ಬನ್ನಿ. ಇಲ್ಲಿ ಟೀ ಆ್ಯಂಡ್ ಕಾಫಿ. ಬೋಟ್ ಹೌಸ್ ಕಾಣ್ತಾ ಇದೆ ನೋಡಿ. ಸೊ ಮಕ್ಕಳೆಲ್ಲ ಬಂದಿದ್ರೆ ಬೋಟ್ ಹೌಸಲ್ಲಿ ಸ್ಟೇ ಮಾಡ್ಬೋದಾಯಿತು ಒನ್ ನೈಟು. ಓಕೆ, ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ಬರ್ತೀರಿ. ಮೇಲಿಂದ ವ್ಯೂ ನೋಡಿ ಗಾಯ್ಸ್, ಹೇಗೆ ಕಾಣ್ತಾ ಇದೆ ಅಂತ. ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಬಟನ್ ರೋಸ್ ನೋಡಿ, ವಾವ್. ಗಾಯ್ಸ್, ಇವಾಗ ಬೋಟ್ ಹೌಸ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ನಮ್ಮ ಮನೆಯವರು ಆಲ್ರೆಡಿ ಬೋಟ್ ಹೌಸ್ನಲ್ಲಿ ಹೋಗಿದ್ದಾರೆ ಒಳಗಡೆ. ಸೇಮ್ ಲಿಟ್ರಲಿ ಗಾಯ್ಸ್, ಲಿಟ್ರಲಿ ಹೇಗಿರುತ್ತೆ ಅಂದರೆ ಒಂದು ರೂಮ್ ಥರನೇ ಇರುತ್ತೆ ವಿತ್ AC, ಕಾಟು, ಬೆಡ್ಡು ಎಲ್ಲನೂ. ಇದು ಕಿಚನ್ನು ಗಾಯ್ಸ್, ಇದೇ ರೂಮ್ ಅನಿಸುತ್ತೆ. ರೂಮು ನೆಟ್ಟಾಗಿ ಬಿಟ್ಬಿಟ್ಟಿದ್ದಾರೆ. ಓ, ಇಲ್ಲ ಅಂಕಲ್ಲು ನೋಡಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ, ಕಾಣಿಸ್ತಾನೆ ಇಲ್ಲ ಯಪ್ಪ ಬೋಟ್ ಪಕ್ಕದಲ್ಲಿ. ಈ ಥರ ಒಂದು ಟೇಬಲ್ಲು, ಕೂತ್ಕೊಳ್ಳೋದಕ್ಕೆ ಜಾಗ ಮಾಡ್ಯಾರೆ. ಮ್ಯೂಸಿಕ್ ಹಾಕೊಂಡು ಹೋಗೋದು ನೋಡಿ ಗಾಯ್ಸ್. ಇದು ಸ್ಟೇರಿಂಗು, ಇದು ಬ್ರೇಕೇ ಇಲ್ಲ ಇದಕ್ಕೆ. ಇದು ಬ್ಯಾಕ್ ಎಕ್ಸ್ಲೇಟ್ರ್. ಇದು ಮುಂದೆ ಮಾಡಿದ್ರೆ ಮುಂದೆ ಹೋಗುತ್ತೆ, ಹಿಂದೆ ಮಾಡಿದ್ರೆ ಸ್ಲೋ ಆಗಿ ನಿಂತ್ಕೊಳತ್ತೆ. ಅದು ಏನೋ ಇದು ಓಡಿಸೋದು. ನಾನು ಬೋಟ್ ಓಡಿಸ್ತಾ ಇದ್ದೀನಿ. ನೋಡಿ ಗಾಯ್ಸ್, ಬೆಡ್ರೂಮ್ ಇದು. ಫ್ಯಾನ್ ಇದೆ, AC ಇದ್ದರೆ ಚೆನ್ನಾಗಿರ್ತಾಯಿತ್ತು. ಲಿಟ್ರಲಿ ಒಂದೇ ರೂಮೇ, ಲಿಟ್ರಲಿ ಮನೆ ರೂಮ್ ಥರನೇ ಇದೆ. ಈ ಕಡೆ ಎಲ್ಲ ಬೋಟು, ಇಷ್ಟೇ ರೋಡು. ಆ ಪಕ್ಕದಲ್ಲಿ ಆ ಕಡೆ ಎಲ್ಲ ಮನೆಗಳು. ಡಾಕ್ಟರ್ ತೋರಿಸಿದ್ದ ಒಂದು ವಿಡಿಯೋಲಿ ಆ ಬೋಟ್ಗಳು ಒಂದೊಂದು ಹೆಸರುಗಳು. ಇದು ಮಾಡೋದು ಗೋಕರ್ಣ ಐತೆ. ಗೋಕರ್ಣ ಫೋಟೋ ನಾನು ಆವಾಗಲೇ ವಿಡಿಯೋ ತೆಗೆದಿದ್ದು ಅಲ್ಲಿ ನಿಂತ್ಕೊಂಡು. ಸೊ ವ್ಯೂ ಹೇಗಿತ್ತು ಅಂತ ನಾನು ನಿಮಗೆ ಹೇಳಿದ್ನಲ್ವಾ, ಅದು ಅಲ್ಲಿ ನಿಂತ್ಕೊಂಡು ತೆಗೆದಿದ್ದು. ಬೋಟ್ ಹೌಸ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಆ್ಯಂಡ್ AC ಇದ್ದರೆ ಚೆನ್ನಾಗಿರುತ್ತೆ.
1 ಡೇ ಸ್ಟೇ ಮಾಡ್ಬೋದು ಅಷ್ಟೇ. ಅದ್ರ ಮೇಲಂತೂ ನಮ್ಮ ಕೈಯಲ್ಲಂತೂ ಇರೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಸ್ಮೆಲ್ ಇರುತ್ತೆ ಗಾಯ್ಸ್, ಈ ಫಿಶ್ಶು ವಾಟರ್ ಸ್ಮೆಲ್ಲೆಲ್ಲ. ಸೊ 2 ದಿನ ಎಲ್ಲ ಇರೋಕ್ಕಾಗಲ್ಲ. ಇದು ಪ್ಲೇ ಏರಿಯಾ ಕಿಡ್ಸ್ದು. ಎಷ್ಟು ಕಾರ್ ನಿಂತಿದೆ ನೋಡಿ ಗಾಯ್ಸ್. ಗಾಯ್ಸ್, ತೆಂಗಿನಕಾಯಿ, ಚಿಕ್ಕ ತೆಂಗಿನಕಾಯಿ ಮರದಲ್ಲಿ ಕಾಯಿ ಬಿಟ್ಟಿರೋದನ್ನು ತೋರಿಸ್ತೀನಿ ನೋಡಿ. ಟಂಟಡಾನ್, ಎಷ್ಟು ಪುಟ್ಟದಲ್ಲಿ ಕಾಯಿ ಬಿಟ್ಟಿದೆ ನೋಡಿ. ನೋಡಿ, ಏನು ಗೊತ್ತಾ ಗಾಯ್ಸ್, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಬಟರ್ಫ್ಲೈ ಕಾಣಿಸಿದ್ರೆ ಹೋಗಿ ಹಿಡ್ಕೊಳಕ್ಕೆ ಹೋಗ್ತಾ ಇದ್ರಿ. ಗಾಯ್ಸ್, ನಾವು ಇವಾಗ ರೆಡಿ ಆಗಿಬಿಟ್ಟು ಬೀಚ್ ಹತ್ರ ಬಂದಿದ್ದೀವಿ. ಸೊ ನಿಯರ್ ಬೈ ಬೀಚ್ ಇದೆ ಆ್ಯಂಡ್ ಅಲ್ಲೇ ಫಿಶ್ ಅಕ್ವೇರಿಯಮ್ಮು ಇದೆ. ಸೊ ಬೀಚ್ಗೆ ಹೋಗ್ತಾಯಿದ್ದೀವಿ ಫಸ್ಟು. ಬನ್ನಿ ಹೋಗೋಣ. ಗಾಯ್ಸ್, ಅಲ್ಲೇನೋ ಕಾಣಿಸ್ತಾ ಇದೆ, ಬರ್ಡ್ ಅಂತ ಅನ್ಕೊಂಬಿಟ್ಟೆ ಗಾಯ್ಸ್. ಇದೇನೋ ಬಟ್ಟೆ ಥರ ಕಾಣಿಸ್ತಾ ಇದೆ. ಏನದು ಮತ್ತೈತೆ ಒಳಗಡೆ ಐತೆ, ರಾಚೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಕ್ರಾಬ್. ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡೆ, ನೋಡಿದ್ರೆ ಇವರು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ನೋಡಿ. ಗೈಸ್, ಬೀಚ್ಗೆ ಹೋಗಿ ಬಂದು ಟಯರ್ಡಾಗಿ ಐಸಿನ್ ತಿಂತಾ ಇದ್ದೀವಿ. ಗಾಯ್ಸ್, ಇಲ್ಲಿ ನೋಡಿ ಟಾಟಾಯ್ಸು ಎಷ್ಟು ದೊಡ್ಡದಾಗಿ ಮಾಡ್ಯಾರೆ ಅಂದರೆ ಕ್ರೇಜಿಯಾಗಿದೆ. ಇದು ಮೋಸ್ಟ್ಲಿ POP ಇಂದ ಮಾಡಿರಬೇಕು. ಬರ್ಡ್ಸ್ ಪಾರ್ಕ್ ಗಾಯ್ಸ್, ಬರ್ಡ್ಸ್ ಎಲ್ಲ ಇದೆ. ಈ ಮರೀನ್ ವರ್ಲ್ಡ್ ಬಂದಿದ್ದೀರಿ ನಾವಿವಾಗ. ಸೊ ಟಿಕೆಟ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀರಿ. ಬನ್ನಿ ಹೋಗೋಣ. ಚೆನ್ನಾಗಿ ಕಾಣಲ್ಲ, ಕಾಣುತ್ತೆ ನೋಡಿ. ಇಲ್ಲಂದ್ರೆ ಕಾಣಲ್ಲ, ಕತ್ಲೆ ಅಲ್ಲಿ ಲೈಟ್ ಐತೆ ನೋಡಿ. ಕೈ ತೆಗಿ. ಸೈಜ್ ಐತೆ ನೋಡಿ ಫಿಶ್ಗಳು. ಇದ್ವಲ್ಲ ನಾವು ಒಳಗಡೆ ಗೈಸ್, ಮರೀನ್ ವರ್ಲ್ಡ್ ಮುಗೀತು. ಇಷ್ಟೇ ಆಗಿತ್ತು ಶೋ. ಪೈಸಾ ವಸೂಲ್ ಶೋ ಆಗಿತ್ತು. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಒನ್ಗೆ ಹೋಗೋಣ ಬನ್ನಿ. ಗೈಸ್, ಕ್ರೇಜಿ ಪಾರ್ಟ್ ಏನಂದ್ರೆ ಕಾರಲ್ಲೇ ಫಿಶ್ ಅಕ್ವೇರಿಯಂ. ಆಟೋ ಅಲ್ಲಿನೂ ಕೂಡ ಫಿಶ್ ಟ್ಯಾಂಕ್ ಮಾಡ್ಯಾರ. ಮೌನಿ ಕಾನ್ಸೆಪ್ಟ್. ಇಷ್ಟೇ ಒಂದು ಮುಖಾಂತರ 2 ಲಕ್ಷ ರೂಪಾಯಿ ಅದು. ಇಷ್ಟಿದ್ರೆ ವಾಸ್ತು
ಇವಾಗ ಶಾರ್ಕ್ ಬರ್ತಾನೆ ನೋಡಿ ಗಾಯ್ಸ್. ಓ ಮೈ ಗಾಡ್, ಎಷ್ಟು ದೊಡ್ಡದಾಗಿದೆ ನೋಡಿ ಗಾಯ್ಸ್. ಪಾ, ಫಸ್ಟ್ ಟೈಮ್ ಇಷ್ಟು ಕ್ಲೋಸ್ ಆಗಿ ಇಷ್ಟು ದೊಡ್ಡದು ನೋಡ್ತಾ ಇರೋದು ನಾನು. ಇದೆಲ್ಲ ಜೆಲ್ಲಿ ಫಿಶು, ಸ್ಟಾರ್ ಫಿಶ್ ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿದೆ, ಅಯ್ಯಪ್ಪ ಮುಟ್ಟಕ್ಕೆ ಭಯ ಆಗುತ್ತೆ. ಸ್ವಲ್ಪನೂ ಅಳ್ಳಾಡಿದ್ರೆ ಹಿಂಗೆ ಈ ಹುಡುಗಿ ಮರ್ಮೇಡ್ ಥರನೇ ರೆಡಿ ಆಗಿಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾಳೆ. ಅದ್ರ ಜೊತೆಗೆ ಅದೇ ಥರನೇ ಸ್ಟಂಟ್ಗಳು, ಎಕ್ಸ್ಪ್ರೆಷನ್ಗಳು ಅಷ್ಟೇ ಚೆನ್ನಾಗಿ ಕೊಡ್ತಾ ಇದ್ದಾಳೆ. ಈ ಥರ ಎಲ್ಲ ಸ್ವಿಮ್ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸು, ಪ್ರೊಫೆಷ್ನಲ್ ಸ್ವಿಮ್ಮರ್ಸ್ ಆಗಿರಬೇಕು ಆ್ಯಂಡ್ ಪ್ರಾಕ್ಟೀಸು ಕೂಡ ಇರಬೇಕು ಜೊತೆಗೇ. ಆವಾಗಲೇ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ನೋಡಿ, ಆ ಹುಡುಗಿನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವಾಗಿಂದ. ಏನೂ ಫಿಶ್ ಅಡ್ಡ ಬಂದ್ರೂ ಏನು ಪ್ಯಾನಿಕ್ ಆಗ್ದಿರಾ, ಏನು ಒಂಥರ ಭಯ ಪಟ್ಕೊಂಡಿರಾ ಅವ್ರು ಆ ಥರ ಮಾಡಬೇಕಂದ್ರೆ ರಿಯಲಿ ಹ್ಯಾಟ್ಸ್ ಆಫ್ ಟು ದಟ್ ಗರ್ಲ್. ಶಿ ಇಸ್ ಡೂಯಿಂಗ್ ಗ್ರೇಟ್ ಜಾಬ್. ಆ್ಯಂಡ್ ಫ್ಲಿಪ್ಪಿಂಗ್ ಎಲ್ಲ ಕೂಡ ಮಾಡ್ತಾ ಇದ್ದಾಳೆ ಹುಡುಗಿ. ಎಷ್ಟು ಚೆನ್ನಾಗಿ ಈ ಥರ ಸ್ವಿಮ್ ಮಾಡಬೇಕಂದ್ರೆ ನೋಡಿ ಎಷ್ಟು ಕಷ್ಟ ಅಂತ ಅನಿಸುತ್ತೆ. ಬ್ರೆತ್ನ ಹೋಲ್ಡ್ ಮಾಡಿಕೊಂಡು ಹಂಗೆ ತಿರುಗಿ ಹಿಂಗೆ ತಿರುಗಿ, ಫಿಶ್ ಅಡ್ಡ ಬಂತು ಅಂದ್ರೂ ಹುಡುಗಿ ಏನೂ ರಿಯಾಕ್ಟ್ ಮಾಡ್ದಿರಾ ಆಡಿಯನ್ಸ್ಗೆ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾಳೆ. ಹ್ಯಾಟ್ಸ್ ಆಫ್ ಟು ದಟ್ ಗಾಯ್ಸ್. ಇದು ಬಂದು ಫಿಶ್ಗೆ ನಾವೇ ಫೀಡ್ ಮಾಡ್ಬೋದು ಫುಡ್ನ ತಗೊಂಡು. ಜೈಗ್ಯಾಂಟಿಕ್ ಫಿಶ್ ಅಂದರೆ ಇದೇನೋ ನೋಡಿ, ಕ್ಯಾಟ್ ಫಿಶ್ಶು ಎಷ್ಟು ದಪ್ಪ ಎಷ್ಟು ಉದ್ದ ಇದೆ. ಓ ಮೈ ಗಾಡ್, ಯಾರು ಬಿದ್ದೋದ್ರೆ ಒಳಗಡೆ ಹಂಗೆ ಬಂದು ಬಾಯ ಹಾಕ್ಬಿಡುತ್ತೇನೋ ಗಾಯ್ಸ್. ಗಾಯ್ಸ್ ಲಿಟ್ರಲಿ ನೈಟ್ ಇದೆ. ಓ ಮೈ ಗಾಡ್, ನೋಡಿ ಮೇಲೆ ನೆಕ್ಸ್ಟ್ ಇವಾಗ ಫಿಶ್ ಸ್ಪಾ ಮಾಡಿಸ್ಕೊತಾ ಇದ್ರಿ ಎಲ್ಲರೂ. ಇಲ್ಲಿ ಕೂತ್ಕೊಂಡು ಕಾಲೆಲ್ಲ ಟಿಕ್ಲಿಂಗ್ ಆಗ್ತಾ ಇದೆ. ಓ ಮೈ ಗಾಡ್, ಫಿಶ್ ನೋಡಿ ಎಷ್ಟೊಂದಿದೆ ಕಾಲ ಹತ್ರ. ನಮ್ಮ ಮನೆಯವರು ಕಿಸ್ಕಿಸ ಕಿಸ್ಕಿಸ ಅಂತ ಆಡ್ತಾ ಇದ್ದಾರೆ, ಅವ್ರಿಗೆ ಟಿಕ್ಲಿಂಗ್ ಆಗ್ತಾ ಇದೆ. ಗಾಯ್ಸ್, ನಾವು ಬಂದಿದ್ದೀವಿ ಎಲಿಫೆಂಟ್ ಕ್ಯಾಂಪ್ಗೆ. ನಮ್ಮಲ್ಲೆಲ್ಲ ಹೆಂಗೆ ಗೋಶಾಲಾ ಅಂತಿರುತ್ತೆ ಅದೇ ಥರನೇ ಇಲ್ಲಿ ಎಲಿಫೆಂಟ್ ಕ್ಯಾಂಪು. 75 ಎಲಿಫೆಂಟ್ಸ್ ಇದೆಯಂತೆ ಈ ಒಂದು ಕ್ಯಾಂಪಲ್ಲಿ. ಸೊ ಎಂಟ್ರಿ ಟಿಕೆಟ್ ಬಂದು 30 ರೂಪೀಸು. ಎಲಿಫೆಂಟ್ ಗೋಶಾಲಾ ಅಂತೆ. ಇಲ್ಲೇ ನೋಡಿ, ಇಲ್ಲೇ 2 ಇದೆ. ಅದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಕಿತ್ಕೊಂಡು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಿನ್ನತ್ತೆ ನೋಡಿ. ಹಿಂಗೆ ಒದ್ರಿ ತಿನ್ನತ್ತೆ. ಏನಾದರೂ ಹುಳಗಳಿದ್ರೆ ಎಲ್ಲ ಬಂದ್ಬಿಡ್ಲಿ ಅಂತ. ಕ್ರೇಜಿ. ಹಾಂ, ಮರೀನ್ ವರ್ಲ್ಡ್ಗೆ ಹೋಗಿದ್ರಲ್ಲ ಗಾಯ್ಸ್, ತುಂಬಾ ಚೆನ್ನಾಗಿತ್ತು. ಮಕ್ಕಳು ಬಂದಿಲ್ಲ ಅಂತ ಅಷ್ಟೇ ಬೇಜಾರಿತ್ತು. ಆ್ಯಂಡ್ ಅದರ ಟಿಕೆಟ್ ಪ್ರೈಸ್ ಬಂದು 400 ಅಡಲ್ಟ್ಸ್ಗೆ ಆ್ಯಂಡ್ ಸೀನಿಯರ್ ಸಿಟಿಸನ್ಗೆ 350, ಚಿಲ್ಡ್ರನ್ಸ್ಗೆ 250. ಇಲ್ಲಿ ಎಲಿಫೆಂಟ್ ಗೋಶಾಲಾ ಬಂದು 30 ರೂಪೀಸ್ ಅಷ್ಟೇ ಪರ್ ಹೆಡ್ಡು. ಪಾರ್ಕಿಂಗ್ 30 ರೂಪೀಸು. ಸೊ ಇಲ್ಲಿ ಎಲಿಫೆಂಟ್ ಗೋಶಾಲಾ ಅಲ್ಲಿ 75 ಎಲಿಫೆಂಟ್ಸ್ ಇದೆ. ಕಾಫ್ ಎಲ್ಲ ಯಾವುದೂ ಇಲ್ಲ, ಅಂದರೆ ಬೇಬಿ ಎಲಿಫೆಂಟ್ಸ್ ಎಲ್ಲ ಯಾವುದೂ ಇಲ್ಲ, ಎಲ್ಲ ಫುಲ್ ಅಡಲ್ಟ್ಸ್ ಎಲಿಫೆಂಟ್ಗಳೇ. ತುಂಬಾ ಚೆನ್ನಾಗಿದೆ. ಮಕ್ಕಳು ಬಂದೇ ಸಖತ್ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಮರೀನ್ ಡ್ರೈವಲ್ಲಂತೂ ತುಂಬಾ ಚೆನ್ನಾಗಿತ್ತು. ಮರ್ಮೇಡ್ ಥರ ಸ್ವಿಮ್ ಮಾಡೋರಿದ್ದರು. ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ. ವೆರೈಟಿ ಆಫ್ ಫಿಶಸ್ ಸಖತ್ತಾಗಿತ್ತು. ಹೆಂಗೆ ಮುರಿತಾ ಇದ್ದಾನೆ ನೋಡಿ ಅದನ್ನು. ಇವನು ಒಬ್ಬ ಅದರಲ್ಲಿ ಯಂಗ್ಸ್ಟರ್. ನೋಡಿ ಎಷ್ಟು ಚೆನ್ನಾಗಿ ಉಜ್ಜಿ ಅವರು ಎಲಿಫೆಂಟ್ಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಅವನು ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಮಲ್ಕೊಂಡಿದ್ದಾನೆ.
ಅವ್ನಿಗೆ ಅದೆಷ್ಟು ರಿಲ್ಯಾಕ್ಸ್ ಆಗಿ ಮಲ್ಕೊಂಡಿದ್ದೆ ನಾನು. ಗಾಯ್ಸ್ ಇವರೆಲ್ಲ ನೋಡಿ ಟೆಂಪಲ್ಗೆ ಹೋಗೋ ಇದೆ ಫ್ರೆಂಡ್ಸ್ಗಳು ಲೈನಾಗಿದೆ. ಅವ್ನು ನೋಡಿ ಡ್ಯಾನ್ಸ್ ಆಡ್ತಾ ಅವನೇ. ಇವನು ನೋಡಿ ನಾಮ ಇಟ್ಕೊಂಡು ಎಷ್ಟು ಚೆನ್ನಾಗಿದ್ದಾನೆ. ಅವ್ನು ನೋಡಿ ಡ್ಯಾನ್ಸ್ ಆಡ್ತಾ ಅವ್ನು ನೋಡಿ ಗೈಸ್. ಅವನು ಡ್ಯಾನ್ಸ್ ಆಡ್ತಾ ಅವನೇ. ತೋರಿಸ್ತಾ ಇಲ್ವಾ? ಝೂಮ್ ಮಾಡ್ರಿ. ಇದಾನಲ್ಲ ಗಾಯ್ಸ್ ಇವ್ನು ಎಷ್ಟು ಫೆರೋಷಿಯಸ್ ಅಂದರೆ ಅಲ್ಲಿರೋದೆಲ್ಲ ಎತ್ತು ಬಿಸಾಡ್ತಾವನೆ ನೋಡಿ ಅಲ್ಲಿ ಹಂಗೆ ನೋಡಿ ಗಾಯ್ಸ್ ಹೆಂಗೆ ಮುರಿತಾವನೆ ಅವನು ಇದನ್ನ ಮುರಿತಾ ಇರೋದು ಅವನು ನೋಡಲ್ಲಿ. ಮರದ ಮೇಲೆಲ್ಲ ಎಸ್ತಿರೋದು ಸಿಕ್ಕಾಕೊಂಡಿದೆ ನೋಡಿ ಗಾಯ್ಸ್. ಅವನು ಎಸ್ತಿರೋದು ಸಿಕ್ಕಾಪಟ್ಟೆ ಕೋಪಿಷ್ಟ ಅಂತೆ ಅವನು. ನೋಡಿ ಅಲ್ಲಿ ಎರಡಿದೆ ನೋಡಿ ಗಾಯ್ಸ್. ಅಲ್ಲೊಂದಿದೆ, ಅಲ್ಲೊಂದಿದೆ, ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ ಗಾಯ್ಸ್. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಒಂದೊಂದೇ ಎಲೆ ಕಿತ್ಕೊಂಡು ಒದ್ರಿ ಒದ್ರಿ ತಿಂತಾ ಇದ್ದಾನೆ. ಇವಾಗ ಟೀ ಕುಡಿಯೋಣ ಅಂತ ಟೀ ತೊಗೊತಾ ಇದ್ದೀರಿ ಗಾಯ್ಸ್. ಗಾಯ್ಸ್ ನಾವಿವಾಗ ಏರ್ಪೋರ್ಟಿಗೆ ಬಂದಿದ್ದೀವಿ. ಇವಾಗ ಕೊಚ್ಚಿ ಏರ್ಪೋರ್ಟಿಂದ ಬ್ಯಾಂಗ್ಳೂರ್ ಬಿಟ್ಟು ಆಗ್ತಾ ಇದ್ದೀವಿ.